ಅಪ್ಪ ಅದು ಅದು ಏನಪ್ಪ ನೀವು ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಎಲ್ರೂ ನಮ್ಮವರು, ನಮ್ ಥರನೇ ಯೋಚನೆ ಮಾಡ್ತಾರೆ, ನಮ್ ಹಾಗೇನೆ ಅಂತ ಅನ್ಕೋಬಿಡ್ತೀರಾ? ಏನಾಯ್ತು ಕಂದ? ಏನ್ ಹೇಳ್ತಿದ್ಯಾ? ನನಗೊಂದು ಅರ್ಥ ಆಗ್ತಿಲ್ಲ. ಅಪ್ಪ ಇಷ್ಟೊಂದು ದುಡ್ಡಿದೆ, ಲಾಕ್ ಮಾಡ್ದೆ ಹಾಗೆ ಹೋಗಿದ್ದೀರಾ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಈ ಯಾರಮ್ಮ ಬಂದು ದುಡ್ಡು ಅಂತಾರೆ? ಇಷ್ಟಕ್ಕೂ ನಾನು ಸುತ್ತರೋರು ಯಾರಿಗೂ ಹಣದ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಮ್ಮನೆಯವರು ಯಾರು ದುಡ್ಡು ತೊಗೊಂಡ್ರೆ ಪರವಾಗಿಲ್ಲ, ಇದೆಲ್ಲ ಅವ್ರದೇ ಅಲ್ವಾ, ಯಾರು ಬೇಕಾದ್ರೂ ಬಳಸ್ಕೋಬೋದು. ಅಪ್ಪ ಅದು ನನಗ್ ಗೊತ್ತು, ಆದ್ರೆ ಬೇರೆ ಯಾರಾದ್ರೂ ಬಂದ್ರೆ, ಅಕಸ್ಮಾತ್ ಕಳ್ರೆ ಬಂದ್ರೆ ಅವ್ರಿಗೆ ಇದೆಲ್ಲ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ ಅಲ್ವಾ? ಅದಕ್ಕೆ ನಿಮ್ಮನ್ನ ಅಲರ್ಟ್ ಮಾಡೋಣ ಅಂತ ಸ್ವಲ್ಪ ದುಡ್ಡು ತಗೊಂಡೆ, ತಿಳಿ ಹೇಳೋಣ ಅಂತ ಇದ್ದೆ. ಅಷ್ಟರಲ್ಲಿ ನೀವೇ ಬಂದ್ರಿ. ನೀವ್ ನನ್ನನ್ನ ತಪ್ಪು ತಿಳ್ಕೊಂಡಿಲ್ಲ ಅಲ್ಲಪ್ಪ? ಛೇ, ಖಂಡಿತ ಇಲ್ಲ ಕಂದ. ನೋಡು, ನಾನು ನಿನ್ನನ್ನು ಬರೀ ಬಾಯಿ ಮಾತಿಗೆ ಮಗಳೇ ಅಂತ ಕರೆಯೋಲ್ಲ, ಮನಸಾರೆ ಮಗಳೇ ಅಂತ ಕರೆಯೋದು. ಇಷ್ಟಕ್ಕೂ ಇದೆಲ್ಲ ನಿಂದೆ ಅಲ್ವಾ ಕಂದ? ನಮ್ಮನೆಗೆ ಯಾವ ಕಳ್ಳರು ಬರಲ್ಲ, ಗೊತ್ತಾಯ್ತಾ? ನಾನು ಆಶ್ರಮದಲ್ಲಿ ಬೆಳೆದಿನಲ್ವಾಪ, ಅದಕ್ಕೆ ನಂಗೆ ಹೀಗೆಲ್ಲ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಇರ್ಬೋದು. ಈಗೇನು ನಿನ್ನ ಮಾತು ನಾನು ಕೇಳ್ಬೇಕು ಅಷ್ಟೇ ತಾನೇ? ನಡ್ಕೊಂತೀನಿ. ಕುಡುದು ಇನ್ಮೇಲೆ ದುಡ್ಡು ಕಾಣೋ ಹಾಗಿಡಲ್ಲ, ಲಾಕರಲ್ಲಿ ಇಟ್ಟಿದ್ದೀನಿ. ಹ್ಯಾಪಿ? ಎಸ್, ಕೈಗೆ ಬಂದಿದ್ ತುತ್ತು ಬಾಯಿಗೆ ಬಂದಿಲ್ಲ. ಇನ್ನೊಂದು 5 ನಿಮಿಷ ಲೇಟಾಗಿ ಬರೋಕ್ ಏನಾಗಿದ್ದು ನಿಮಗೆ? ಛೇ, ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ಬೇಕಾಯ್ತು. ಎಲ್ಲ ರೆಡಿ ಇದೆ? ಹಾ ಸರ್, ಎಲ್ಲ ರೆಡಿ ಐತಿ. ಮತ್ತೇನೋ ಸಾಹೇಬ್ರು ಫೋನ್ ಮಾಡ್ತಿದ್ದಾರೆ. ಹಲೋ ಸಾಹೇಬ್ರೆ. ರಾಣ ಮನೆ ಹತ್ರ ರೀಚ್ ಆದ್ರ? ಹಾ ಸಾಹೇಬ್ರೆ, ನಾನು ಸತ್ಯನ ಇಬ್ರು ಬಂದ್ವಿ. ಕಾಲೋನಿಯವರೆಲ್ಲ ಬರ್ತಿದ್ದಾರೆ. ಸರಿ, ನಾನು ಹೇಳಿದೆಲ್ಲ ನೆನ್ಪಿದಲ್ಲ? ನನಗೆ ಚೆನ್ನಾಗಿ ನೆನಪಿದೆ ಸಾಹೇಬ್ರೆ. ನಮ್ ಕಾಲೋನಿಯವ್ರಿಗೆ ಅವ್ರ ಮನೆ ವಾಪಸ್ ಸಿಗುತ್ತೆ, ಹಾಗೆ ನಿಮ್ಗೆ ಮೆಡಲ್ ಸಿಗುತ್ತೆ. ಐ ಲೈಕ್ ಯು. ಹಾ, ಏಯ್, ಐ ಮೀನ್ ನಿನ್ನ ಧೈರ್ಯ, ನಿನ್ನ ಕಾನ್ಫಿಡೆನ್ಸ್ ಇದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆ ಐ ಲೈಕ್ ಯು ಅಂದೆ. ಓ ಹಾಗೆ ಹೇಳಿದ್ರಾ? ನೀನೇನು ಅನ್ಕೊಂಡೆ? ಸಾಹೇಬ್ರೆ, ರಾಣು ಮತ್ತೆ ಸಾಕ್ಷಿ ಅವರಿಬ್ರು ಅರೆಸ್ಟ್ ಆದ್ಮೇಲೆ ಹೇಳ. ಸರಿ, ಆದ್ರೆ ಹುಷಾರು ಭೂಮಿ. ಸಾಹೇಬ್ರೆ, ಇಲ್ಲಿನ ಬಗ್ಗೆ ನಿಮ್ ನೋ ಟೆನ್ಷನ್. ನೀವು ಆ ರಾಣನ್ ವಿಚಾರಿಸ್ಕೊಳ್ಳಿ, ಇಲ್ಲಿ ಆ ಸಾಕ್ಷಿ ಕತೆನ ನಾವ್ ನೋಡ್ಕೋತೀವಿ. ಹಾಗೆ ಆ ಸಾಕ್ಷಿನೇ ಅಪ್ಪನ್ ಕಳ್ ಕೆಲ್ಸಕ್ ಸಾಕ್ಷಿ ಹೇಳೋ ಹಾಗೆ ನಾವ್ ಮಾಡ್ತೀವಿ. ಸರಿ. ಸತ್ಯನಾ, ನಾನ್ ಗೇಟ್ ಹತ್ರ ಹೋಗ್ತೀನಿ. ನೀವು ಸಾಹೇಬ್ರಲ್ಲಿರೋ ಕೆಲಸ ಮಾಡಿ, ಹಾಗೆ ಲಕ್ಷ್ಮಕ್ಕನು ಕರ್ಕೊಂಡು ಹೋಗ್ಬಿಡ್ತೀನಿ ನಾನು. ಸರಿನಾ? ಬಾಯ್ ಬಾಯ್ ಬಾಯ್. ಜೊತೆ ಬರೋದ್ ತಾನೆ? ಒಪ್ಪೇಡ. ಸಾಕ್ಷಿ ಇವ್ರಕ್ಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ? ಹೇಳಿ ಸಾಕ್ಷಿ. ಹಲೋ ಸರ್, ಈ ಮೇಡಮ್ ಇಲ್ಲಿ ಎಚ್ಚರ ತಪ್ಪು ಬಿದ್ದಿದ್ದಾರೆ. ಕಾಲ್ ಹಿಸ್ಟ್ರಿನಲ್ಲಿ ನಿಮ್ದೇ ಲಾಸ್ಟ್ ನಂಬರ್ ಡಯಲ್ ಆಗಿತ್ತು, ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ. ಹೌದಾ? ನೀವ್ಯಾರು ಮಾತಾಡ್ತಾ ಇರೋದು? ನಾವು ಪಕ್ಕದ ಮನೆಯವಳು. ಹೌದಾ ಮೇಡಮ್, ಒಂದು ಕೆಲಸ ಮಾಡಿ, ನೀವು ಸಾಧ್ಯವಾದ್ರೆ ಒಂಚೂರು ಬೇಗ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಇಮಿಡಿಯೇಟ್ ಅಲ್ಲಿಗೆ ಬರ್ತೀನಿ. ನೀವು ನನಗೆ ಆ ಮ್ಯಾಪ್ ಕಳಿಸಿ ಹಾಸ್ಪಿಟಲ್ ಮಾರ್ಕ್. ಓಕೆ ಸರ್. ಈಗ ಈ ಭೂಮಿನ ಮತ್ತೆ ಈ ಕಾಲನಿ ಅವ್ರನ್ನ ಹೇಗ್ ಡೀಲ್ ಮಾಡ್ತೀನಿ ನೋಡ್ತಾ ಇರು. ಅಜಿತ ಬೇರೆ ಈ ಕೆಲಸ ಹೇಳಿದಾನೆ. ಇದು ಅವರು ಬೇಗ ಸಾಕ್ಷಿಯವ್ರು ನೋಡ್ಕೊಂಡು ಬಂದ್ಬಿಡ್ಬೋದು. ರಾಬರ್ಟ್, ಯು ಕಮ್. ಡೋಂಟ್ ವರಿ, ಪರ್ಸನಲ್ ಹೆಲಿಕಾಪ್ಟರ್ ಫಾರ್ ಯು. ಓಕೆ ಬಾಯ್. ಏನು ಗೌಡ್ರೆ, ಊರಿಗೆ ಹೊರಟಿದ್ದೀನಿ ಅಂತಂದ್ರೆ ಇನ್ನೇನು? ಸರ್, ಒಂದು ವಿಷಯ ಹೇಳ್ಬೇಕಾಯ್ತು ನಿಮ್ಮ ಹತ್ರ. ನಮ್ಮ ತಾಯಿ ಊರಿನ ಜಮೀನ್ದಾರು ಒಬ್ರು ಇದ್ದಾರೆ, ತುಂಬಾ ಜಮೀನಿದೆ. ಅವ್ರಿಗೇನೋ ಸ್ವಲ್ಪ ದುಡ್ಡು ಕಾಸಿನ ಸಮಸ್ಯೆ ಇದೆಯಂತೆ. ಅದಕ್ಕೆ ಅವರು ನಮ್ಮ ಜಮೀನ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಿಮ್ಮ ಹತ್ರ ಸಾಲ ಕೊಡ್ಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದಕ್ಕೆ ಕರ್ಕೊಂಬಂದಿದ್ದೀನಿ ಸರ್. ಹೆಂಗೆ ಪಾರ್ಟಿ? ಸರ್, ಇಂಜಿನಿಯರಿಂಗ್ ಪಾರ್ಟಿ ಸರ್, ನಂಬಬಹುದು. ಎಲ್ಲಿದ್ದಾರೆ? ಸರ್, ಆಚೆಗಡೆ ನಿಲ್ಸಿದ್ದೀನಿ, ಕರ್ಕೊಂಡ್ಬರ್ತೀನಿ ಸರ್. ಅಪ್ಪರೇ ಕೂತ್ಕೊಡು. ನಮಸ್ಕಾರ ರೀ ಅಪ್ಪ. ಮಜಬೂತ ಇರೋ ಇವನಿ. ಸರ್, ಹೇಳಿದ್ನಲ್ಲ ನಾನು, ಇವರೇನೆ. ಇವ್ರ ಹೆಸರು ಬಸ್ಸಿಂಗ್ ಪಾಟೀಲ್ ರೀ. ಶರಣ್ರಿ, ದೊಡ್ಡ ಮಂದಿ. ನಮ್ಮೂರು ರೋಣ. ಇವರು ನಮ್ಮ ಸಾಹೇಬ್ರು ರಾಣ ಅಂತ. ನಮಸ್ಕಾರ ರೀ ಅಪ್ಪ. ಕೋಣ ಅವ್ರಿಗೆ. ರೀ, ಕೋಣ ಅಲ್ಲ ರೀ, ರಾಣ ಸಾಹೇಬ್ರು ಅಂತ. ಓ, ಹಂಗೇನ್ರ ನನಗೆ ಕೇಳಿಸೋದಿಲ್ಲ ನೋಡ್ರಿ ಸರಿಯಾಗ. ಏಜ್ ಆಯ್ತಲ್ಲ, ಅರ್ಲು ಮರಳು. ನಮಸ್ಕಾರ ರೀ ರಾಣ. ಸಿಂಗಲ್ ಮಾಲ್ಟ್ ತರ, ಸಿಂಗಲ್ ರಾಣ. ಓ, ಆಯ್ತಾಯ್ತು. ನಮಸ್ಕಾರ ರೀ ಅಪ್ಪ, ಸಿಂಗಲ್ ರಾಣ ಅವ್ರಗ. ಅಯ್ಯೋ, ಹುಚ್ಚ ಮಂಗನ್ ಮಗನ.
ಮನೆ ಹೊರಗೆ ಬರ್ತಾ ಇದೆ, ನೀನು ಕೋಡಿನ ಮನೆ ಒಳಗಡೆ ತಂದಿದ್ಯಲ್ಲ. ಏಸ ತಪ್ಪದ್ರಿ ಅಪ್ಪರ, ಬಾಳ್ ತಪ್ಪದ್ ನನಗೆ ಗೊತ್ತಾಗ್ಲಿಲ್ಲ ಅಲ್ರಿ. ಸರಿ ಸರ. ಈ ವಾಯ್ಸ್ ಎಲ್ಲೋ ಕೇಳಿದೀನಿ ನಾನು. ರೀ ನಮ್ಮ ಊರ್ನಾಗು ಇದೇ ಹೇಳ್ತಾರ ನೋಡ್ರಿ ಜನ. ನನ್ನ ನೋಡಿದ್ರೆ ನನ್ನ ಮೋರೆ ನೋಡಿದ್ರೆ ಈ ಸಿನಿಮಾ ತಾರೆ ಇರ್ತಾರಲ್ರಿ, ಹೀರೋ ಅಂತಾರಲ್ಲ, ಅವ್ರಿಗೆ ರಿಲೇಟ್ ಮಾಡ್ತಾರ್ರಿ, ನನ್ನ ಅವ್ರಿಗೆ ಹೋಲಿಸ್ತಾರ ನನ್ನ. ಬಾ ಅದಕ್ಕೆ ಫಿಕ್ಸ್ ಆಗೀನ್ರಿ ನಾನು ಈ 60 ಪ್ರಾಯದಲ್ಲಿ ಹೀರೋ ಆಗ್ಬಿಡೋಣ ಅಂತ. ಈ ಕಾರ್ಗಳು ಬ್ರೇಕ್ ಹಾಕದೆ ಹೋಯ್ತವಲ್ರಿ, ಏನು ಹೈವೇ ರೀ ಅಪ್ಪರ. ಹುಚ್ಚ ನನ್ನ ಮಗ, ಅದೇ ಕರೆಕ್ಟ್ ನೋಡ್ರಿ. ಹೈವೇ ಮಗಲ್ನಾಗ ನಮ್ದು ಒಂದು 50 ಎಕರೆ ಜಮೀನ್ ಅದ್ರಿ. ಏನಿಲ್ಲ ಅಂದ್ರು ಎಕರೆಗೆ ಒಂದು 20 ಒಂದು 50 ಹೋಯ್ತದ. ಅಗದೇ ಆಕತ್ರಿ. 50 ಓಡ್ತಿದೆ ನೋಡ್ರಿ, 50 ಲಕ್ಷ. ಸಿನಿಮಾಗ ನಾನೇ ರೊಕ್ಕ ಹಾಕಿ ನಾನೇ ಹೀರೋ ಆಗ್ಬಿಡೋಣ ಅಂತಿದೀನ್ರಿ. ಅದಕ್ಕೆ ನೀವು ಡಾಕ್ಯುಮೆಂಟ್ ಪೇಪರ್ಸ್ ನನಗೆ ನಿಮ್ಮ ಹತ್ರ ಇಟ್ಕೊಂಡು ನನಗೆ ರೊಕ್ಕ ಕೊಡ್ಬೇಕು. ಲೇ ಪಿತೃ ಬುಲ್ಲಿಕೆ ನಮ್ದು ಕಾಗದ ಪತ್ರ ಕೊಡು, ಹಂಗ್ ನೋಡ್ತಿದ್ದಿಲ್ಲ ಮಂಗ್ಯ. ಕೊಟ್ರಿ ಅಪ್ಪರ. ಹಾ. ಇದ್ರಿ ಇಲ್ಲಿ ಕೊಡ, ನಾನು ನೋಡ್ತೀನಿ. ಇವಾಗ ಸರ್ ಎಲ್ಲ ಚೆಕ್ ಮಾಡಿದ್ದೀನಿ, ಲೀಗಲಿ ಪರ್ಫೆಕ್ಟ್ ಆಗಿದೆ. ಇದನ್ನ ತಗೊಂಡು ಲೇಔಟ್ ಮಾಡಿ ಸೈಟ್ ಮಾಡಿದ್ರೆ ಒಳ್ಳೆ ದುಡ್ಡು ಬರುತ್ತೆ ಸರ್. ಇದರಲ್ಲಿ 5 ಕೋಟಿ ಇದೆ, ಬೇಕಾದ್ರೆ ಎಣಿಸ್ಕೊಳ್ಳಿ. ಇಷ್ಟು ರೊಕ್ಕನ ನೀವು ನಗದ್ನಾಗೆ ಕೊಡ್ತಾ ಇದೀರಿ? ಅಲ್ಲ ಈ ಬ್ಯಾಂಕ್ ಕೊಟ್ರೆ ದುಡ್ಡು ಕೊಡ್ತಾರಲ್ರಿ, ಏನು? ಚೆಕ್ ರೀ ಅಪ್ಪರ, ಚೆಕ್. ಮಂಗೇನ್ ಮಗನ ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ. ಚೆಕ್ ಕೊಟ್ರೆ ಅನುಕೂಲ ನೋಡ್ರಿ. ಈಗ ಗೌಡ್ರೆ ಸರ್, ಯಾರನ್ನ ಕರ್ಕೊಂಡ್ ಬಂದಿದ್ದೀರಿ? ನನ್ನ ವ್ಯವಹಾರ ಎಲ್ಲ ಹೇಳಿಲ್ವಾ ಇವ್ರಿಗೆ? 5 ಕೋಟಿನ ಬ್ಯಾಂಕಲ್ಲಿ ಇಡಕ್ಕಾಗತ್ತ? ನನ್ನ ವ್ಯವಹಾರ ಎಲ್ಲ ಹೀಗೆ ಬ್ಲ್ಯಾಕು, ಬೇಕಾದ್ರೆ ತಗೊಳ್ಳಿ. ಒಂದ್ ಕೆಲಸ ಮಾಡ್ರಿ, ನನಗ ಒಂದು ವಾರ ಸಮಯ ತಗೊಂಡು ನೀವು ನನ್ಗೆ ರೊಕ್ಕ ಕೊಟ್ರು ಪರವಾಗಿಲ್ರಿ. ಆದ್ರ ನನಗೆ ಈ ಬ್ಲ್ಯಾಕ್ ಬೇಡ್ರಿ ನೋಡ್ರಪ್ಪ, ನನಗೆ ವೈಟಾ ಬೇಕು. ನನ್ನ ಹತ್ರ ಬ್ಲ್ಯಾಕೇ ನಡೆಯೋದು. ದಾರಿ ತಪ್ಪಿ ಬಂದಿದ್ದೀರಾ ಅನ್ಸುತ್ತೆ, ಹೋಗಿ. ಸರ್ ಬಿಡ್ರಿ, ನಮಗೆ ಇದು ಯಾಕೋ ಹೊಂದಿಲ್ಲ. ಒಂದಂಗಿಲ್ ಬಿಡ್ರಿ. ಶರಣ್ರಿ ಅಪ್ಪ ರಾಣಾ ಸಾಹೇಬ್ರ, ನಿಮ್ಮನ್ನ ಭೇಟಿಯಾಗಿ ಖುಷಿ ಆಯ್ತು ನೋಡ್ರಿ, ದಿಲ್ ಖುಷ್. ಮಂಗೇನ್ ಮಗನ ಹೋರಿ ಅಪ್ಪರ, ನಡ್ರಿ ಹೋಗೋಣ. ಅಣ್ಣ ಬರ್ರಿ ಅಪ್ಪರ. ಈ ಜಾಸ್ತಿ ದೂರ ನಾವು ಕಾರಲ್ಲಿ ಓಡಾಡ್ಬಿಟ್ರ ಈ ಮೊಣಕಾಲು ಹೊರಕ್ಕೆ ನೋಡ ಮಾರ. ಒಳಗಡೆ ಇದನ್ನ ಸರಿ ಸರ್. ಹಿಂದೆ ಮುಂದೆ ನೋಡಲ್ಲ, ಕರ್ಕೊಂಬರ್ತೀಗ ಕೊಡ್ರೆ. ಶ್ರವಣ್, ಆ ಮುದುಕಿ ನನಗೆ ಅಂತ ಎಣೆದಿಟ್ಟಿದ್ ಸ್ವೆಟರ್ನ ಇನ್ನು ಆ ಟೀ ಮಾರೋಳಗ್ ಕೊಡ್ತೀಯ ಅಲ್ವಾ? ಹೊಸ್ದಾಗ್ ಮದ್ವೆ ಆದವ್ರಿಗೆ ಈ ವೆದರು ಎಷ್ಟು ಚಂದ ಅಲ್ಲ? ಅಯ್ಯೋ, ಈ ಚಳಿ, ಮಳೆ, ನೀನು, ಸ್ವರ್ಗಕ್ಕೆ 3 ಗೇಣು. ಅಲ್ಲ, ನೀನ್ ಈ ಸ್ವೆಟರ್ ಹಾಕೊಂಡ್ರೆ ಈ ಸ್ವೆಟರ್ಗೆ ಅಂದ ಜಾಸ್ತಿ ಆಗೋಯ್ತು ಗೊತ್ತಾ? ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು ಈ ಮಳೆಯಲ್ಲಿ. ಹಂಗೆ ನಿನ್ಗೆ ನಾನು ಇಷ್ಟೊತ್ತು ಕಂಡಿದ್ದು ಕನ್ಸ. ನಿಂತ್ಕೊಂಡು ಜಾಗದಲ್ಲೇ ಕನ್ಸ್ ಕಾಣೋ ತರ ಮಾಡ್ಬಿಟ್ಲು ಆ ಭೂಮಿ. ಅಜ್ಜಿ ನನಗೆ ಅಂತ ಹೆಣೆದಿಟ್ಟಿದ್ ಸ್ವೆಟರ್ನ ಆ ಟೀ ಮಾರೋಳು ಹಾಕೊಂಡು ರೋಜಾ ಫಿಲಂ ಹೀರೋಯಿನ್ ತರ ರೊಮ್ಯಾನ್ಸ್ ಮಾಡ್ಲಿ ಅಂತ ತಾನೆ ಶ್ರವಣ್ ಈ ಸ್ವೆಟರ್ನ ಅವಳಿಗೆ ಕೊಟ್ಟಿದ್ದು. ಈ ಸ್ವೆಟರ್ ಯಾವತ್ತಿದ್ರೂ ಮನಸ್ವಿನಿದು, ಅಂದ್ರೆ ನಂದು. ಈ ಸ್ವೆಟರ್ ನನಗ್ ಮಾತ್ರ ದಕ್ಕಬೇಕು. ಸದ್ಯಕ್ಕೆ ನಾನೇ ಮನಸ್ವಿನಿ. ಈ ಸ್ವೆಟರ್ ನನಗ್ ಸಿಕ್ಲಿಲ್ಲ ಅಂದ್ರೆ ಆ ಭೂಮಿ ಕೈಗೂ ಕೂಡ ಸೇರ್ಬಾರ್ದು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಭೂಮಿ, ಈ ತರ ನಾವು ಒಂದ್ ರಾತ್ರಿ ಅಲ್ಲ ತಿಂಗಳು ಪೂರ್ತಿ ಬಾಯ್ ಬಡ್ಕೊಂಡ್ರು ಇಲ್ಲಿ ಯಾರು ನಮ್ಮನ್ ಕ್ಯಾರೆ ಅಂತ ಅನ್ನೋರಿಲ್ಲ ಅನ್ಸ್ತಿದೆ. ಲಕ್ಷ್ಮಕ್ಕ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಸಾಹೇಬ್ರು ರಾಣಾ ಮತ್ತೆ ಸಾಕ್ಷಿನ ಅರೆಸ್ಟ್ ಮಾಡೋದು ಮುಂಚೆನೆ ಇವ್ರಿಗೆ ಹೇಗೋ ಗೊತ್ತಾಗ್ತಿತ್ತಲ್ಲ, ಹಾಗೆ ನಾವಿಲ್ಲಿ ಬಂದು ಹೋರಾಟ ಮಾಡೋದು ಮುಂಚೆನೆ ಇವ್ರಿಗೆ ಗೊತ್ತಾಗಿರ್ಬೇಕು. ಅದಕ್ಕೆ ಉಪಾಯವಾಗಿ ಒಳಗಡೆ ಕೂತಿದ್ದಾರೆ ಅನ್ಸುತ್ತೆ. ನಾವ್ ಇದಕ್ಕೆ ಬೇರೆ ಏನಾದ್ರೂ ಐಡಿಯಾ ಉಪಯೋಗಿಸ್ಬೇಕಲ್ಲ. ಹೌದು ಭೂಮಿ, ನಾವ್ ಈ ತರ ಕೂಗೋದ್ರಿಂದ ಈ ರಾಣಾ ಕಡೆಯವ್ರಿಗೆಲ್ಲ ಬಿಸಿ ಮುಟ್ಟಿಸ್ದಂಗಿರುತ್ತೆ. ಬಡವರ ಅನ್ನ ಕನ್ನ ಹಾಕೋ ರಾಣಾ ಮತ್ತು ಅವರ ಮಗಳಿಗೆ ಧಿಕ್ಕಾರ, ಧಿಕ್ಕಾರ.
ಬಡವರ ಅನ್ನಕ್ಕೆ ಕನ್ನ ಹಾಕೋ ರಾಣ ಮತ್ತು ಅವಳ ಮಗಳಿಗೆ ಧಿಕ್ಕಾರ ಧಿಕ್ಕಾರ. ಬಡವರ ಮನೆ ಕಳ್ಳರಿಗೆ ಧಿಕ್ಕಾರ ಧಿಕ್ಕಾರ. ಬಡವರ ಮನೆ ಕಳ್ಳರಿಗೆ ಧಿಕ್ಕಾರ ಧಿಕ್ಕಾರ. ನಮ್ಮನ್ನೇ ಕಳ್ರು ಅಂತ್ಯ. ಬಡವರ ಮನೆ ಕಳ್ಳರು ರಾಣ ಮತ್ತೆ ಸಾಕ್ಷಿಗೆ ಧಿಕ್ಕಾರ ಧಿಕ್ಕಾರ. ಬಡವರ ಮನೆ ಕಳ್ಳರು ಸಾಕ್ಷಿ ಮತ್ತು ರಾಣಂಗೆ ಧಿಕ್ಕಾರ ಧಿಕ್ಕಾರ. ಮೇಡಮ್ ಗನ್ ಲೋಡ್ ಆಗಿದೆ. ಈ ಭಿಕಾರಿಗಳ ಪ್ರಾಣದ ವ್ಯಾಲ್ಯೂಗಿಂತ ಈ ಗನ್ ಒಳಗಡೆ ಇರೋ ಬುಲೆಟ್ ವ್ಯಾಲ್ಯೂನೇ ಜಾಸ್ತಿ. ನಾನು ಇವ್ರಿಗೆ ಸುಮ್ನೆ ಹೆದರ್ಸಕ್ ತಂದಿರೋದು. ಡೋಂಟ್ ವರಿ. ಏನೇ ಬೊಗಳ್ತಾ ಇದ್ಯಾ? ನಾನು ನಮ್ಮಪ್ಪ ಸೇರ್ಕೊಂಡು ಈ ಕಾಲೋನಿ ಅವ್ರನ್ನೆಲ್ಲ ಲೂಟಿ ಮಾಡ್ತಾ ಇದೀವ? ಹೌದು ಕಣೆ, ನಾನು ನಮ್ಮಪ್ಪನೇ ಈ ಕಾಲೋನಿಯ ತಗೊಂತಾ ಇದೀವಿ. ಏನೇ ಮಾಡ್ತೀಯಾ? ಇವ್ರಿಗೆಲ್ಲ ರೌಡಿಗಳನ್ನ ಬಿಡಿಸಿ ಹೊಡ್ಸಿದ್ದು, ಬೆದರಿಕೆ ಹಾಕ್ಸಿದ್ದು ನಾವೇ. ಏನೇ ಮಾಡ್ಕೊಳಕ್ಕಾಗುತ್ತೆ ನಿನ್ ಕೈಯಲ್ಲಿ? ಈ ಜನರೆಲ್ಲ ಆ ಕಾಲೋನಿ ಬಿಟ್ಟು ಹೋಗಿಲ್ಲ ಅಂದ್ರೆ ಇವ್ರನ್ನೆಲ್ಲ ಅಲ್ಲೇ ಸಾಯಿಸಿ, ಅಲ್ಲೇ ಸಮಾಧಿ ಮಾಡಿ, ಆ ಸಮಾಧಿ ಮೇಲೇನೆ ನಾವು ಅಪಾರ್ಟ್ಮೆಂಟ್ ಕಟ್ಟಿಸ್ತೀವಿ. ನೋಡ್ತ್ಯಾ? ಮನುಷ್ಯತ್ವ ಇಲ್ದೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ಸ್ವಲ್ಪನೂ ನಾಚಿಕೆ ಆಗಲ್ವಾ ನಿಮ್ಗೆ? ನೀನು ಒಂದ್ ಹೆಣ್ಣ. ಏಯ್ ನಿಲ್ಸ್. ನನಗೆ ಆವಾಜ. ಒಳ್ಳೆ ಮಾತಲ್ಲಿ ನೀವೆಲ್ಲ 5 ನಿಮಿಷದಲ್ಲಿ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ನನಗ್ ಗನ್ಸದ್ ಕೇಳಿದ್ರೇನೆ ಮೂರ್ಛೆ ತಪ್ಪೋಗ್ತೀನಿ. ಅಂತದ್ರಲ್ಲಿ ಸಾಕ್ಷಿ ಅದನ್ನೇ ತಂದು ಗುರಿ ಹಿಡ್ತಿದಳಲ್ಲ ದೇವ್ರೆ. ಸಾಹೇಬ್ರೆ, ವಾತ್ಸಲ್ಯ ಕಾಲೋನಿ ಅವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಆದ್ರೆ, ಅವ್ರ ಮನೆಯವ್ರಿಗೆ ವಾಪಸ್ ಸಿಗುತ್ತೆ ಅನ್ನೋದಾದ್ರೆ ನೀವ್ ಹೇಳ್ದಾಗೆ ಕೇಳ್ತೀನಿ. ನಾನು ನನಗ್ ಪ್ರಾಣ ಆಗಿರೋ ನನ್ನ ಅಮ್ಮನ್ನೇ ನೀವು ಬಿಡಿಸ್ತೀರಾ ಅಂದ್ಮೇಲೆ ನಾನು ಪ್ರಾಣ ಕೊಡಕ್ಕೂ ನಾನು ಸಿದ್ಧ ಆಗಿದ್ದೀನಿ ಸಾಹೇಬ್ರೆ. ಈಗ ನಾನು ಎದ್ರುಕೊಂಡು ಹಿಂದೆ ಸರಿದ್ರೆ ಸಾಹೇಬ್ರು ಕೊಟ್ಟ ಮಾತು ನಡ್ಸ್ಕೊಳಕ್ ಆಗಲ್ಲ. ಯಾವ್ದೇ ಕಾರಣಕ್ಕೂ ಸಾಹೇಬ್ರು ಇಂಥವ್ರ ಮುಂದೆ ಸೋಲ್ಬಾರ್ದು. ನನ್ ಗಂಡ ಇಂಥವ್ರ ಮುಂದೆ ಸೋಲಕ್ಕೆ ನಾನು ಬಿಡ್ಲೂಬಾರ್ದು. ಮಕ್ಳಾರೋ ಗನ್ ಇಟ್ಕೊಂಡು ನನ್ನ ಆಟ ಆಡ್ಸಕ್ ಬಂದಿದ್ಯಾ ನೀನಿಲ್ಲಿ? ಏಯ್, ಇದ್ ನಿಜವಾದ ಗನ್ ಕಣೆ, ಕಾರ್ಟೂನ್. ಡಮ್ ಅಂದ್ರೆ ನೀನು ಡಮ್ ಆಗೋಗ್ತ್ಯಾ. ನೀನ್ ನನಗ್ ಶೂಟ್ ಮಾಡ್ಬಿಡ್ತೀಯಾ? ಅಷ್ಟು ಧೈರ್ಯ ಇದ್ರೆ ಎಲ್ಲಿ ಶೂಟ್ ಮಾಡೆ. Damn it, Cougar. Look, just following orders. Well, I'm gonna thank you anyway. I really appreciate you going out in the shit, risking your neck for me. And dude, this napalm shit's almost good to go. We're gonna need you to help test it pretty soon. Yeah, sure, Weaver. Jim. Yeah, I'll be around. Deacon out. Gotta be close to a nest. Whew, I can smell it. Ha! I'll come back later, finish burning out these nests.